ಡ್ಯಾಮ್ ಇದೆ. ಬೂದಿಹಾಳ್ ಡ್ಯಾಮ್ ಹೆಸರು ಗೊತ್ತಿಲ್ಲ, ಊರಿನ ಹೆಸರು ಬೂದಿಹಾಳ್. ಮಲೆಬೆನ್ನೂರು ದಾವಣಗೆರೆ ರೋಡ್. ಹಾಂ ಅದು ಲಾಂಗ್ ಅದು. ಹಾಂ ಇದೊಂದು ಕಾಲ್ನಡಿಗೆ. ಹೌದು, ಅವ್ರಿಗೆ ರಗಳೆ ಕಾಲೆಲ್ಲ ಒತ್ತಿ ಎಲ್ಲ ಹೋಗಿದೆ. ಹಾಂ, ಇವತ್ತು ನಾವು ಶಾಮನೂರಿಗೆ ಬಂದಿದ್ದೇವೆ. ನೋಡ್ಬೋದು, ಶಾಮನೂರು ದೇವಸ್ಥಾನ, ಆಂಜನೇಯನ ಗುಡಿ. ಇಲ್ಲಿ ಇವತ್ತು ಹಾಲ್ಟ್ ಆಗ್ತೇವೆ. ಇವತ್ತು ಇಲ್ಲಿ ನಿತ್ತು ನಾಳೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಇಲ್ಲಿಂದ ಹೋಗ್ತೇವೆ. ಆಂಜನೇಯನ ಗುಡಿ ಶಾಮನೂರು. ಇಲ್ಲಿಗೆ ಬಂದು ತಲುಪಿದ್ದೇವೆ ಅಂತೆಲ್ಲರೂ. ಮಂತ್ರಾಲಯ ಹೋಗಿದ್ದೀನಿ ನೀವು ಬಸ್ಸಲ್ಲಿ? ಕಾರಲ್ಲಿ ಟ್ರೈನಲ್ಲಿ ಹೋಗಿದ್ದೀರಾ? ಒಳ್ಳೆ ಮಾಡಿ ಕಲೀಲಿಲ್ಲಾರೆ ಅಂತ ಕೆಲಸ ಸಿಗುತ್ತೆ ಗೊತ್ತಿತ್ತಲ್ಲ. ಈಗ ಬೀಡು ಅಂಗಡಿ ಹಾಕಿ ವ್ಯಾಪಾರ ಮಾಡಬೇಕು. ಕಲ್ತ್ರೆ ಶಾಮನೂರು. ಈಗ ಸ್ನಾನ ಮಾಡಿ ಊಟ ಮಾಡಿ ಬಂದರು. ಎಲ್ಲ ಮಲಗಿದ್ದಾರೆ ನೋಡಿ. ಒಳ್ಳೆ ರೂಮ್ ಕೊಟ್ಟಿದ್ದಾರೆ ಮಠದವರು. ಭಜನೆ ಎಲ್ಲ ಮಾಡಿ ಬಂದದ್ದು ಆಂಜನೇಯ ದೇವಸ್ಥಾನದಲ್ಲಿ. ಪವರ್ಫುಲ್ ಆಂಜನೇಯ ಅಂತೆ ಶಾಮನೂರು. ಎಲ್ಲ ಗೊತ್ತಿರ್ಬೋದು ನಿಮಗೆ. ನಿದ್ದೆ ಬರ್ತದೆ ಈಗ. ಜಗಳೂರು ಹೋಗ್ತಾ ಇದ್ದೀವಿ. ಜಗಳೂರು ರೋಡ್ ಮುಂಜಾನೆ. ದೋಷನು ನಾನು ನಿನ್ನ ದಾಸನಾಗುವೆನು, ಕರುಣೆ ತೋರಯ್ಯ ಕಾಲಡಿಗೆ ಬೀಳುವೆನು. ಬಂಧು ನೀನೇ ಬಳಗ ನೀನೇ ಎದೆಯ ಮೂಡಿಗೆ, ಗಣಿಯು ನೀನೇ ಧಣಿಯು ನೀನೇ ನನ್ನ ಪಾಲಿಗೆ. ಗುರುವು ನೀ ಗುರಿಯು ನೀ ಅರಿವು ನೀ, ನೊಂದ ಜೀವಕ್ಕೆ ಉಸಿರೆ ನೀನಯ್ಯ. ಜಗದ ಜ್ಯೋತಿಯೇ ನೀನೆ ನಿಜವಯ್ಯ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ರಾಘವೇಂದ್ರಾಯ ನಮಃ. ಇದು ನಾವಿವತ್ತು ಶಾಮನೂರು ಬಿಟ್ಟು ಜಗಳೂರು ರೋಡಲ್ಲಿ ಹೋಗ್ತಾ ಇದ್ದೇವೆ. ಶಾಮನೂರು ಹೇಳಿದರೆ ದಾವಣಗೆರೆ ಅದು. ಈಗ ನಾವು ಜಗಳೂರು ರೋಡಲ್ಲಿ ಹೋಗ್ತಾ ಇದ್ದೇವೆ. ಬರುವಾಗ ಇನ್ನೊಂದು ನೋಡಿ,
ನಿಂಬೆ ಏನೋ ಹಾಕಿಟ್ಟಿದ್ದಾರೆ. ವೆರಿ ಗುಡ್. ಹಾಂ ಈ ಚಂದ ಬನ್ರಿ ಏಜ್ ಬಂದ್ರಿ ಬುದ್ಧಕ್ಕೆ ಹಚ್ಚಿದ ಅವನಿಗೆ ಆ ಥರ ಇತ್ತು ಅಂದರೆ ಕಂಬ ಇಲ್ಲಿ ಓಂ ರಾಘವೇಂದ್ರಾಯ ನಮಃ. ಎಂಥ ಭಕ್ತಿ ಅಲ್ಲ ಮಾರ. ಗೋವಿಂದ. ಹಾಂ ಬಾಲ ಶಾಮನೂರಿಂದ ಬಿಟ್ಟವರು ತಿಂಡಿ ತಿನ್ನಲಿಕ್ಕೆ ನಿಂತು ಒಂದು ಇಡ್ಲಿ ತಿಂದು ಸ್ವಲ್ಪ ದೂರ ಬಂದ್ವಿ. ಒಂದು 15 ಕಿಲೋಮೀಟ್ರ್ ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೇವೆ. ಇನ್ನು ಹಿಂದ್ಗಡೆ ಇದ್ದಾರೆ, ಬರ್ತಾ ಇದ್ದಾರೆ. ಇದು ಮಧು ಅಣ್ಣ ಅಂತ ಗೊತ್ತಿದೆಯಾ ಇವರು? KMCಯಲ್ಲಿ ಮೊದಲು ಟೆಕ್ನಿಷಿಯನ್ ಆಗಿದ್ರು, ಮಧು ಅಣ್ಣ ಅಂತ. ನಮಗೆ ಇದೇ ದೇವರು ಈಗ. ನಮಗೆ ಬೇರೆ ಎಲ್ಲೂ ಏನಿಲ್ಲ, ಬರೀ ಬೈಲುಗಳು. ನಮ್ಗೆ ಬಿಸ್ಕೆಟ್ ಇದ್ರೇ ನಾವು ನಡೆಯೋದು. ರಾಯರು ನಮ್ಗೆ ಇದ್ರದು ಒಂದು ಕೊಟ್ಟಿದ್ರಲ್ಲ, ಅದೇ ನಮ್ಗೆ ಭಾರಿ ಖುಷಿ. ಹೌದು. ನಮ್ಗೆ ಆದರೆ ಕಾಲಕ್ಕೆ ತಕ್ಕ ಏನಾದರೂ ಒಂದು ತಂದು ಕೊಡ್ತಾರೆ, ಯಾರೊಬ್ಬರು ಅವಕಾಶ ತಂದು ಕೊಡ್ತಾರೆ. ದೂರದ್ದು ಪರಿಚಯ ಇರ್ಬೋದು ನಿಮಗೆ. ಗೋಳಿಗರಡಿ ವ್ಯವಸ್ಥಾಪಕರು, ಕಾರ್ಯದರ್ಶಿಗಳಾಗಿ ಗೋಳಿಗರಡಿ ಮಾಡಿದ್ರೆ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಗೋಳಿಗರಡಿ ನಮ್ಮ ಮನೆ ದೇವರು. ನಾವು ಮೊನ್ನೆ 9 ತಾರೀಕಿಗೆ ಗೋಳಿಗರಡಿಯಿಂದ ನಾವು 16 ಜನ ಹೊರಟಿದ್ದೇವೆ. ಅದರಲ್ಲಿ ಒಬ್ಬರಿಗೆ ಸೂತಿಗೆ ಬಂದು ವಾಪಸ್ ಹೋಗಿದ್ದಾರೆ. ಈಗ ನಾವು 15 ಜನ ಸುಖಕರವಾಗಿ ಪ್ರಯಾಣ ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ರಾಯರ ಅನುಗ್ರಹದ ನಮ್ಮ ಈ ಟೀಮ್ ಮೇಲೆ ಇದೆ. ಅದು ಭಾರಿ ಸಂತೋಷ. ನಾವು ಹೋದರೆಲ್ಲ ನಮಗೆ ಊಟನೋ ತಿಂಡಿನೋ ನೀರು ಬೇಕಾದ ಜಾಗಗಳೆಲ್ಲ ಕೊಟ್ಟಿದ್ದಾರೆ ಆ ಪರಮಾತ್ಮ. ಅವರಿಗೂ ಹಾಗೆ ಏನು ನಮಗೇನೆಲ್ಲ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸರ್ವೇ ಜನ ಸುಖಿನೋ ನಮಗೆ ಆತಿಲ್ಲ ನೀವು ನಮ್ಗೆ 7 ಕಿಲೋಮೀಟರ್ ಎಷ್ಟು ಮಾಡಿ
ನಮಗೊಂದು ದಾರಿ ಮಧ್ಯೆ ಬರುವಾಗ ರಾಯರ ಕಳಿಸಿ ಮಂತ್ರಾಲಯ ವಾಸ ಬಂದು ಗಾಡಿಯೇ ಬಂತು. ಆಗಲಿ ಒಳ್ಳೇದಾಗಲಿ ನಿಮ್ಗೆ. ಒಳ್ಳೇದು ಮಾಡಿ. ದಾರಿ ಮಧ್ಯೆ ಬರುವಾಗ ನಮಗೆ ನೀರಿನ ಬಾಟ್ಲಿ ಹಾಗೂ ಬಿಸ್ಕೆಟ್. ನಿಮ್ಮ ಹೆಸರು ಗುರುಗಳೇ? ಜೀವನ್ ಮಠ. ಹಾಂ, ನಿಮ್ಮ ಊರು? ದಾವಣಗೆರೆನಾ? ದೇವರು ಒಳ್ಳೇದು ಮಾಡಿ. ಗಾಡಿ ಹೆಸರು ಇದೆ ನೋಡಿ, ಮಂತ್ರಾಲಯ ವಾಸ ಗುರುರಾಯರ ಆಶೀರ್ವಾದದಿಂದ. ಗುರುಗಳೇ ನಿಮ್ಮ ಹೆಸರು? ಹಾಂ ಹಾಂ, ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಿ. ನಿಧಾನವಾಗಿ ಗುರುಗಳೇ. ಅಲ್ಲ, ಅವ್ರು ಕೇಳಿ ಹೋದ್ರ ಅವಾಗ ಅಲ್ಲಿ ನಮ್ಗೆ ಕೇಳಿ ಹೋದದು ಅವರು ಅಲ್ಲ ಆಗ. ನೀರು, ಬಿಸ್ಕೆಟ್ ಅಂದರೆ ಈ ದಾರಿ ಮಧ್ಯದಲ್ಲಿ ಏನೂ ಸಿಗ್ತಾಯಿಲ್ಲ. ಹಾಗಾಗಿ ರಾಯರ ಆಶೀರ್ವಾದದಿಂದ ನಮ್ಗೆ ಹೇಳಿದ್ರು ಏನು ಸಿಗೋದಿಲ್ಲ ಮುಂಚೆ ಬಳ್ಳಾರಿ ತನಕ ಅಂತ ಹೇಳಿದ್ರು. ಆದರೆ ಏನು ಮಂತ್ರಾಲಯ ವಾಸ ಅಂತ ಹೇಳಿ ಒಂದು ಕಾರ್ ಬಂದು ನಮಗೆ ನೀರು ಬಿಸ್ಕೆಟ್ ಎಲ್ಲ ಕೊಟ್ಟು ಹೋದ್ರು. ಹೌದು, ಒಂದು ವಿಸ್ಮಯನೇ ಇದು ಸ್ವಾಮಿದು. ಹಾಂ, ನಂಬೋಕ್ಕಾಗ್ತಾ ಇಲ್ಲ, ನೋಡೋಕ್ಕೂ ಆಗ್ತಾ ಇಲ್ಲ. ಭಾರಿ ವಿಸ್ಮಯ ನಿಜವಾಗಿ. ಯಾಕೆ ಹೇಳಿದರೆ ಬಿಸಿಲು ಇದೆ ಹೇಳಿದರೆ ಅದು ಹೇಳಿ ಪ್ರಯೋಜನ ಇಲ್ಲ. ಅಷ್ಟು ಹಾಗೆ ಬರಿಗಾಲಲ್ಲೂ ಬರ್ತಾ ಇದ್ದಾರಲ್ಲ. ಗುರುಗಳೇ ಹೇಗೆ ನೋಡಿ, ನಮಗೆ ನೀರಿನ ಬಿಸ್ಕೆಟ್ ಇದೆಯಲ್ಲ, ರಾಯರದ್ದೊಂದು